ದೇ ಬೋತ್ ಡಿಸರ್ವ್ ಅ ಸ್ಟ್ಯಾಂಡಿಂಗ್ ಓವೇಷನ್ ಅಂಡ್ ಮಹಾಗುರುಗಳ ಕಡೆಯಿಂದ ಸ್ಟ್ಯಾಂಡಿಂಗ್ ಓವೇಷನ್ ಸಿಕ್ಕಿದೆ. ಇಲ್ಲ, ಇದು ನಿಜವಾಗಿಯೂ ನಮಗೆ ಬಹಳ ಒಂದು ರೀತಿ ಸಂತೋಷದ ವಿಷಯ ಏನಂದ್ರೆ, ಇಂದು ನಾಗರಾಜ್ ಅವರಂತಹ ಕಲಾವಿದೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಕಲಿತಿರುವ ವಿದ್ಯೆಯನ್ನ ಹಂಚ್ಕೊಳ್ಳಿಕ್ ಬಂದಿದ್ದಾರೆ ನಮ್ಮೆಲ್ಲ ಸ್ಪರ್ಧಿಗಳ ಜೊತೆ. ನನಗೆ ನೀವು ಮಾತ್ರ ನೀವು ಹಾಡಬೇಕು ಅಂತಿತ್ತು, ನೀವು ನನಗೆ ಹಿಂಗಂತಿದ್ರಿ ನಾನು ಸುಮ್ಮನೆ ಹಾಡ್ತಾ ಇದ್ದೆ ಹೊರತು. ನೀವಿರುವಾಗ ನಿಮ್ಮೊಟ್ಟಿಗೆನೆ ಹಾಡಬೇಕು ಸರ್ ನಾನು. ಬಟ್ ವಾಟ್ ಅನ್ ಆನರ್ ಫಾರ್ ಅಸ್ ಟು ಹ್ಯಾವ್ ಲೆಜೆಂಡ್ಸ್ ಲೈಕ್ ದೀಸ್ ಆಸ್ ಮೆಂಟರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅಂಡ್ ವಿ ಪಿ ಸರ್ ಥ್ಯಾಂಕ್ ಯು. ಅಂಡ್ ಈ ಎಲ್ಲ ಕ್ಷಣಗಳಿಗೆ ಸಾಕ್ಷಿಯಾಗಿರೋದು ನಮ್ಮ ಸರಿಗಮಪ ಚಾಂಪಿಯನ್ಶಿಪ್. ಥ್ಯಾಂಕ್ ಯು ಸೋ ಮಚ್ ವಿ ಪಿ ಸರ್, ಥ್ಯಾಂಕ್ ಯು ಸೋ ಮಚ್. ಹೇಮಂತ್ ಅವ್ರಿಗೂ ಒಂದು ಜೋರಾದ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಅದೇ ಈಗ ಮಹಾಗುರುಗಳ ಹತ್ರ ಹೇಳ್ತಿದ್ದೆ, ನಿಮ್ಮ ಗರಡಿಯ ಹುಲಿಗಳು ಅಂತ. ಸರ್ ಎಕ್ಸ್ಪ್ರೆಷನ್ಗಳೇನ್ ಸರ್? ನೋ ವರ್ಡ್ಸ್. ಇದನ್ನ ನಾನೇನು ಮಾತಾಡಕ್ಕಾಗಲ್ಲ. ಅಂದ್ರೆ ಹುಲಿ ಅವರು, ಇದು ಇಲಿ. ಅಲ್ಲಿ ಇಲ್ಲಿ ಓಡಾಡ್ತಿರೋ ಇಲಿ, ಹುಲಿ ಅಲ್ಲಿ. ಬಟ್ ಹೇಮಂತ್ ಸರ್, ಈ ವೇದಿಕೆಗೆ ಬಂದು ಈ ಹಾಡನ್ನ ಮತ್ತೆ ಹಾಡಿ ಇನ್ನಷ್ಟು ಅಂದ ಚಂದನ ಜಾಸ್ತಿ ಮಾಡಿದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ನನ್ನ ಸೌಭಾಗ್ಯ. ಥ್ಯಾಂಕ್ ಯು ಸೋ ಮಚ್ ವಿ ಪಿ ಸರ್, ತುಂಬಾ ಥ್ಯಾಂಕ್ಸ್. ನೀವು ಅಬ್ಸರ್ವ್ ಮಾಡಿದಿರಿ, ಎಸ್ಪೆಷಲಿ ವೈಲಿನ್ಸ್ ಅಲ್ಲಿ ಈ ಬಿಟ್ ಬಂದಾಗ ಆ ವಯಸ್ಸಲ್ಲಿ ನಮ್ಗೆ ರೋಮಾಂಚನ ಆಗ್ತಾ ಇತ್ತು. ಈಗ ಎಕ್ಸಾಕ್ಟ್ ಆಗಿ ರೋಮಾಂಚನ ಆಗ್ತಾ ಇದೆ. ಈಗ ಈ ವಯಸ್ಸಿಗೆ ಬಂದ್ಮೇಲೆ ಐ ಆಮ್ ಏಬಲ್ ಟು ಫೀಲ್ ದಟ್ ಮ್ಯೂಸಿಕ್. ಆಗ ಗುರುಗಳು ಕೊಟ್ಟಿದ್ದ ಮ್ಯೂಸಿಕ್ನ ಕೇಳಿ ಇನ್ನೂ ಚಿಕ್ಕವರು ಜುಮ್ ಅಂತ ಇತ್ತು, ಈಗ ಗೂಸ್ ಬಂಪ್ಸ್ ಬರ್ತಾ ಇದೆ, ಎಸ್ಪೆಷಲಿ ದೋಸ್ ಸ್ಟ್ರಿಂಗ್ಸ್. ಮತ್ತೆ ಈಗ ನೀವು ಬರ್ತಿದ್ದಂಗೆ ಹೆಂಗೆ ಒಂದು ಸೆಕೆಂಡ್ ಅಲ್ಲಿ ಅವ್ರು ಹಾಡ್ತಿಂಗೆ ಸ್ಟ್ರಿಂಗ್ಸು ಹಂಗ್ ಜೋಶ್ ಬಂದ್ಬಿಡುತ್ತೆ. ದಟ್ಸ್ ಹೌ ಯು ಕಾಂಪ್ಲಿಮೆಂಟ್ ಮ್ಯೂಸಿಷಿಯನ್ಸ್ ಕಾಂಪ್ಲಿಮೆಂಟ್ ಯು. ಇದೊಂಥರ ಬಹಳ ಬ್ಯೂಟಿಫುಲ್ ರಿಲೇಶನ್ಶಿಪ್ ಅದು. ವೋಕಲ್ ಆ್ಯಂಡ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ವೋಕಲ್ ಆ್ಯಂಡ್ ಸ್ಟ್ಯಾಂಡಿಂಗ್ ಓವೇಷನ್ ಟು ಆಲ್ ದ ಸ್ಟ್ರಿಂಗ್ ಪ್ಲೇಯರ್ಸ್. ಸ್ಪೆಷಲಿ ನಮ್ಮ ಸೌಭಾಗ್ಯ ಝೀ ಅವರು ಏನೇ ಖರ್ಚಾಗಲಿ ಎಲ್ಲರೂ ನಮಗಿದೊಂದು ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ನಿಮ್ಮೆಲ್ಲರನ್ನು ಕರೆಸಿರೋದು ಆ್ಯಂಡ್ ಗಿವಿಂಗ್ ಟೈಮ್ ಫಾರ್ ಅಸ್. ಥ್ಯಾಂಕ್ ಯು ಸೋ ಮಚ್ ಸರ್, ಆನ್ ಆನರ್ ಫಾರ್ ಆಲ್ ಆಫ್ ಅಸ್. ಥ್ಯಾಂಕ್ ಯು ಹೇಮಂತ್ ಬ್ರದರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಹೇಮಂತ್ ಸರ್, ಥ್ಯಾಂಕ್ ಯು. ಬರ್ಲಿ ಚಪ್ಪಾಳೆ ಹೇಮಂತ್ ಸರ್ ಅವ್ರಿಗೆ ಪ್ಲೀಸ್. ಅರ್ಜುನ್ ಸರ್, ಇಲ್ಲಿ ನಿಮ್ಗೆ ಅಡಿಷನಲ್ ಆಗಿ ನೋಡಿ, ಈಗ ಹೇಮಂತ್ ಸರ್ ಬಂದು ಹಾಡಿದ ತಕ್ಷಣ ಸೇಮ್ ಸಾಂಗ್ ವೆಂಟ್ ಟು ದ ನೆಕ್ಸ್ಟ್ ಲೆವೆಲ್. ಇದು ಬರೀ ಇಲ್ಲಿರೋ 36 ಚಾಂಪಿಯನ್ಸ್ ಕಲಿಯೋದಕ್ಕಲ್ಲ, ಹೊರಗಡೆ ಕಾಯ್ತಾ ಇರೋಂಥ 36 ಕೋಟಿ ಚಾಂಪಿಯನ್ಸ್ ಇದ್ದಾರೆ, ಅವ್ರುಗಳು ಕಲಿಯೋದಕ್ಕೂ ಒಂದು ಪಾಠ ಆಗುತ್ತೆ ಈ ಸರಿಗಮಪ ಚಾಂಪಿಯನ್ಶಿಪ್. ಇಲ್ಲಿ 2 ವಿಷಯ ಗೊತ್ತಾಗುತ್ತೆ. ಒಂದು, ನೋ ಮ್ಯೂಸಿಕ್ ನೋ ಲೈಫ್. ಇನ್ನೊಂದು ಮೀನಿಂಗು, ನೋ ಮ್ಯೂಸಿಕ್ ನೋ ಲೈಫ್, ನೋ ಮ್ಯೂಸಿಕ್ ನೋ ಲೈಫ್. ಮಹಾಗುರುಗಳೇ, ಒಂದು ಪ್ರಶ್ನೆ ಇತ್ತು. ಈಗ ಸರಿಗಮಪ ಚಾಂಪಿಯನ್ಶಿಪ್ ಅಲ್ಲಿ ಜೀನ್ಸ್ ಕಾರ್ಯಕ್ರಮ, ಮಹಾಗುರುಗಳೇ ಇವ್ರು ನೆನಪಿದಾರ ನಿಮ್ಗೆ? ಸಂತೂರ್ ಕುಮಾರ್. ಅರೆ ಅರೆ ಮಹಾಗುರುಗಳೇ, ಥ್ಯಾಂಕ್ ಯು 1987 ಅಲ್ಲಿ ಈ ಸಿನಿಮಾದ ಈ ಹಾಡು ರೆಕಾರ್ಡ್ ಆಗಿದ್ದು. ಅವತ್ತು ಯಾರು ಸಂತೂರ್ ವಾದ್ಯವನ್ನ ನುಡಿಸಿದ್ರು ಅವರೇ ಇವತ್ತು ಈ ಚಾಂಪಿಯನ್ಶಿಪ್ ಅಲ್ಲಿ ನುಡಿಸಿ ಈ ಕಾರ್ಯಕ್ರಮದ ಚಾಂಪಿಯನ್ ಮಾಡಿದ್ದಾರೆ. ಇದು ಹೆಸರು ಕುಮಾರು, ನೋಡಕ್ ಸುಮಾರು, ಬಾರಿಸಿದ್ರೆ ಡಮಾರು. ಕುಮಾರ್ ಸರ್, ಆ ಅನುಭವಗಳನ್ನ ಹಂಚ್ಕೊಳ್ಳಿ, ಆ ನೆನಪುಗಳನ್ನ ನೆನ್ಸ್ಕೊಳ್ಳಿ. ಈಗಲೇ ಬಂದ ತಕ್ಷಣ ಜೈಗೋಪಿ ಹೇಳಿದ, ಟ್ರಂಪಟ್ ಜೈಗೋಪ. ಫಸ್ಟ್ ಚೆನ್ನೈಯಿಂದ ಆಕರ್ಷಣೆ ಕರೀತಾ ಇದ್ರು, ಈಗ ಬೆಂಗಳೂರಿಂದ ಚೆನ್ನೈಗೆ ಹೋಗ್ಬೇಕೆಲ್ಲ. ಅವಾಗ ಏನು ಆ ಮ್ಯೂಸಿಷಿಯನ್ಸ್ ಇರಲಿಲ್ಲ, ಎಲ್ಲ ಚೆನ್ನೈಯಿಂದ ಬರೋರೆಲ್ಲ, ಇನ್ಕ್ಲೂಡಿಂಗ್ ಮೀ ಆಲ್ಸೋ ಫ್ರಮ್ 20 years ಬ್ಯಾಕ್ ಐ ಆಮ್ ಟೆಲ್ಲಿಂಗ್. ಒಂದು ರೆಕಾರ್ಡಿಂಗ್ ಅಂತ ಹೇಳೋರು ಅಲ್ಲಿಂದ ಬರೋರು, ಇಲ್ಲಿ ನೋಡಿದ್ರೆ 1 ವಾರ ಕಂಟಿನ್ಯೂ ಆಗ್ಬಿಡೋದು. ಅಂಡ್ ಮಹಾಗುರುಗಳೇ, ಇವತ್ತಿಗೂ ಅವ್ರ ಹತ್ರ ಆ ಇನ್ಸ್ಟ್ರೂಮೆಂಟ್ ಏನಿದೆ ಸಂತೂರ್, ಅದೆಲ್ಲ ನಮ್ಮ ತಂದೆಯವ್ರದ್ದಮ್ಮ, ಎಲ್ಲಮ್ಮ ತಂದೆಯವ್ರು, ಅವ್ರಿಗೆಲ್ಲ ಗೊತ್ತು. ಎಷ್ಟು ವರ್ಷದ್ದು ಕುಮಾರ್ ಸರ್ ಅದು? 60 ವರ್ಷದ್ದು. 60 ವರ್ಷದ ಒಂದು ವಾದ್ಯ ಸರಿಗಮಪ ಚಾಂಪಿಯನ್ಶಿಪ್ ಗ್ರ್ಯಾಂಡ್ ಓಪನಿಂಗ್ ಅಲ್ಲಿ ನಮ್ ಜೊತೆ ಇದೆ ಅಂದ್ರೆ, ಅದನ್ನ ನೋಡಕ್ಕೆ, ಆ ವಾದ್ಯದಿಂದ ಬರ್ತಂತ ಸಂಗೀತ ಕೇಳೋದಕ್ಕೆ ಎಷ್ಟು ಪುಣ್ಯ ಮಾಡಿದೀವಿ ನೋಡಿ.
ಥ್ಯಾಂಕ್ ಯು. ಮಹಾಗುರುಗಳೇ, ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ ಮಹಾಗುರುಗಳೇ? ನಂದು ಬೇಕಾದಷ್ಟು ಹಾಡುಗಳಿದೆ. ಆ ಹಾಡನ್ನು ಎಲೆಕ್ಟ್ರಾನಿಕ್ನಲ್ಲಿ ಕೆಲಸ ಮಾಡಿ ಚೆನ್ನಾಗಿ ಪಳಗಿರುವ ಅರ್ಜುನ್ ಜನ್ಯ ನನ್ನ ಹಾಡನ್ನು ತೆಗೆದುಕೊಂಡು ಈ ಜೀವಂತ ವಾದ್ಯಗೋಷ್ಠಿ ಜೊತೆಯಲ್ಲಿ ರೀಅರೇಂಜ್ ಮಾಡಲಿ. ಅಲ್ಲಿ ಇಂಥ ಕುಮಾರು ಅಂಥ ವಯಲಿನಿಸ್ಟ್ಗಳು ಅಂಥ ಫ್ಲೂಟಿಸ್ಟ್ಗಳು ಇಂಡಿವಿಜುವಲ್ ಆಗಿ ನನ್ನ ಹಾಡನ್ನು ನುಡಿಸಿದ್ರೆ Okay. ಹೇಗಿರುತ್ತೆ ಅದನ್ನು ನೀನು ಡಿಸೈನ್ ಮಾಡು. ನೀವು ಸ್ವಲ್ಪ ಅದ್ರ ಜೊತೆಯಲ್ಲಿ ಸ್ವಲ್ಪ ಜಾಮಿಂಗ್. ಆಮೇಲೆ ನಮಗೆ ಮೆಂಟರ್ಸು ಎಂತೆಂಥ ಸಿಂಗರ್ಸ್ ಇದ್ದಾರೆ, ಮತ್ತೆ? ಅವರೆಲ್ಲ ರೀಪ್ರೊಡ್ಯೂಸ್ ಮಾಡಲಿ ಅದನ್ನ. Very nice. ಹಿಂದೆ ನೋಡಿ 50 ಜನ ಇದ್ದಾರೆ ಸಿಂಗರ್ಸು. ಹೌದು. ಅವರೆಲ್ಲ ದೊಡ್ಡ ಮನ್ಸು ಮಾಡಿ ಇಫ್ ದೇ ಕಾಂಟ್ರಿಬ್ಯೂಟ್ ದೇರ್ ವಾಯ್ಸ್ ಟು ದಿ ಕೋರಲ್ ಸೆಕ್ಷನ್, ಫುಲ್ ಜೀವಂತ ಆರ್ಕೆಸ್ಟ್ರಾ, ಅಲ್ಲಿ ಹಂಸಲೇಖನ ಹಳೆ ಹಾಡು ಮತ್ತೆ ಮತ್ತೆ ಹುಟ್ಟೋದು. ಆಹಾ, ಆ ಥರದ್ದು ಏನಾದರೂ ಮಾಡಿದ್ರೆ ಖಂಡಿತ ಮಹಾಗುರುಗಳೇ. ನೋಡಿ, ಕರ್ನಾಟಕದ ಜನತೆ ಕೃತಜ್ಞತೆ ಹೆಚ್ಚು ಖರ್ಚಾಗುತ್ತೆ ವಿತೌಟ್ GST. ಬಟ್ ಖಂಡಿತವಾಗ್ಲೂ ಮಹಾಗುರುಗಳೇ, ಈ ವೇದಿಕೆಯಲ್ಲಿ ಆ ಹಂಸೋತ್ಸವ ಖಂಡಿತವಾಗ್ಲೂ ನಡೆಯುತ್ತೆ. ಅದಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಕುಮಾರ್. ನಿಮ್ಮೆಲ್ಲ ಕೋಆಪರೇಷನ್ ಇಲ್ದಿದ್ರೆ ನಾವೆಲ್ಲ ಇಲ್ಲೆಲ್ಲ ಇರಕ್ಕಾಗ್ತಿದ್ದೇನೆ. ಅಯ್ಯೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮಹಾಗುರುಗಳೇ, ಥ್ಯಾಂಕ್ ಯು ಕುಮಾರ್ ಸರ್. ಮತ್ತೊಮ್ಮೆ ಎಲ್ಲಾ ಮ್ಯೂಸಿಷಿಯನ್ಸ್ ನಮ್ಮ ಸರಿಗಮಪ ಚಾಂಪಿಯನ್ಶಿಪ್ ಕಾರ್ಯಕ್ರಮದ ಒಂದು ತೂಕವನ್ನ ನೀವೆಲ್ಲರೂ ಸೇರಿ ಜಾಸ್ತಿ ಮಾಡ್ತಾ ಇದ್ರ. ತುಂಬಾ ಹೃದಯದ ಧನ್ಯವಾದಗಳು ಎಲ್ಲಾ ಮ್ಯೂಸಿಷಿಯನ್ಸ್ಗೆ. ಥ್ಯಾಂಕ್ ಯು. ಈಗ ಜಡ್ಜಸ್ ಇವರಿಬ್ರು ಯಾವ ತಂಡಕ್ಕೆ ಹೋಗ್ತಾರೆ ಅನ್ನೋದನ್ನ ನೀವು ಹೇಳ್ಬೇಕು. ವಿಪಿ ಸರ್. ಹೇಮಂತ್ ಸಾರು ಆ. ನಮಗಾಗಿ ನಾವು ಸಾರ್ ಬನ್ನಿ ಸಾರ್ ಅಂತಿದ್ದಂಗೆ ಪ್ರೀತಿಯಿಂದ ಬಂದು ನಮ್ಮೆಲ್ರಿಗೂ ಅಷ್ಟು ಒಂದು ಆನಂದವನ್ನ ಹಾಡಿನ ಮೂಲಕ ಕೊಟ್ಟರು. ಹೌದು. ಅವ್ರಿಗೆ ಉಡುಗೊರೆಯಾಗಿ ಈ 2 ಮುತ್ತು ರತ್ನಗಳನ್ನ ನಿಮಗೆ ಕೊಡ್ತೀವಿ ಸರ್. ಓಕೆನಾ ಸರ್? ಆಹಾ, ಕಾಂಗ್ರಾಚುಲೇಷನ್ ಶ್ರೀನಿಧಿ ಶಾಸ್ತ್ರಿ ಹಾಗೂ ಕೀರ್ತನಾ, ನೀವು ಆಯ್ಕೆಯಾಗಿದ್ರ ಹೇಮಂತ್ ಸರ್ ಅವರ ತಂಡಕ್ಕೆ. ಹಲವು ವರ್ಷಗಳಿಂದ ಸರಿಗಮಪ ವೇದಿಕೆಗೆ ಬಂದ ಪ್ರತಿ ಗಾಯಕರು ಮೊದಲ ದಿನದಿಂದ ಈ ಕ್ಷಣದವರೆಗೂ ತಮ್ಮ ಹಾಡಿನ ಪ್ರತಿಭೆಗೆ, ಅವರ ಶ್ರದ್ಧೆಗೆ, ಶ್ರೇಷ್ಠ ಮಟ್ಟದ ಗಾಯನಕ್ಕೆ ಮನೆ ಮಾತಾಗಿದ್ದಾರೆ. ಅವರ ಅಂತರಾಳದ ಗಟ್ಟಿತನ ಅವರ ಹಾಡುವ ಸಂತೋಷವನ್ನ ಹೆಚ್ಚಿಸಿದೆ. ಅಂದಿನಿಂದ ಇಂದಿನವರೆಗೂ ಕನ್ನಡಿಗರ ಅಭಿಮಾನವನ್ನ ಗಳಿಸಿ ಚಾಂಪಿಯನ್ಗಳಾಗಿ ಮಿಂಚ್ತಾ ಇದ್ದಾರೆ. ಸರಿಗಮಪ ಚಾಂಪಿಯನ್ಶಿಪ್ ನ ಸಹ ಪ್ರಾಯೋಜಕರಾದಂತಹ ಮಾರುತಿ ಸುಜುಕಿ ಬಿಗ್ ನ್ಯೂ ವ್ಯಾಗನಾರ್ ತಂತ್ರಜ್ಞಾನದಲ್ಲಿ ಬಲಿಷ್ಠ ಮಾತ್ರವಲ್ಲದೆ ಆರಾಮದಾಯಕ ಸೀಟ್ಗಳು ಹಾಗೂ ಪರ್ಫಾರ್ಮೆನ್ಸ್ ಕೂಡ ದಿ ಬೆಸ್ಟ್ ಆಗಿದೆ. ಅಲ್ಲದೆ ಬಿಗ್ ನ್ಯೂ ವ್ಯಾಗನಾರ್ ನ ಸೇಫ್ಟಿ ಫೀಚರ್ಸ್ ಕೂಡ ಕೋಟ್ಯಾಂತರ ಗ್ರಾಹಕರನ್ನ ತನ್ನತ್ತ ಈಗ ಸೆಳಿತಾ ಇದೆ. ನಿಮ್ಮ ಕಾರು ಕೂಡ ಬಿಗ್ ನ್ಯೂ ವ್ಯಾಗನಾರ್ ಆಗಲಿ. ನಿಮ್ಮ ಆಯ್ಕೆ ವ್ಯಾಗನಾರ್ ಆಗಿ ಶ್ರೇಷ್ಠವಾಗಿರ್ಲಿ. ಬಿಗ್ ನ್ಯೂ ವ್ಯಾಗನಾರ್, ಮನಸಾರೆ ಸ್ಟ್ರಾಂಗ್. Sa-ri-ga-ma-pa-pa-sa-sa